ಅಮೆರಿಕ ಇರಾನ್ ನಡುವೆ ಮಹತ್ವದ ಬೆಳವಣಿಗೆ ಆಗಿದೆ. ಇರಾನ್ ಮೇಲಿನ ಏರ್ ಸ್ಟ್ರೈಕ್ಗೆ ತಾತ್ಕಾಲಿಕ ತಡೆ ಬಿದ್ದಿರತಕ್ಕಂಥದ್ದು. ಅಮೆರಿಕ ಇರಾನ್ ನಡುವೆ ಮಹತ್ವದ ಬೆಳವಣಿಗೆ ಆಗಿದೆ. ಇರಾನ್ ಮೇಲಿನ ಏರ್ ಸ್ಟ್ರೈಕ್ಗೆ ತಾತ್ಕಾಲಿಕ ತಡೆ ಬಿದ್ದಿದೆ. ರಾಜತಾಂತ್ರಿಕ ಮಾತುಕತೆಗೆ ಮುಂದಾಗಿದ್ದಾರೆ ಟ್ರಂಪ್. ಕಳೆದ 2 ವಾರಗಳಿಂದ ಇರಾನ್ ಮೇಲೆ USA ದಾಳಿ ನಡೆಸ್ತಾ ಇತ್ತು. ನಾವು ಈಗ ಇರಾನ್ ಜೊತೆ ಮಾತುಕತೆಗೆ ನಡೆಸುತ್ತಿದ್ದೇವೆ ಅಂಥೇಳಿ ಟ್ರಂಪ್ ಹೇಳಿರ್ತಕ್ಕಂಥದ್ದು. ದಾಳಿಗಿಂತ ರಾಜತಾಂತ್ರಿಕ ಒಪ್ಪಂದ, ಜಾಣತನದ ತಂತ್ರ ನಡೀತಾ ಇದೆ. ಅಲ್ಲಿ ಮತ್ತೆ ಕದನ ವಿರಾಮ ಘೋಷಣೆ ಮಾಡ್ತಾರ ಟ್ರಂಪ್ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಹಿಂದೆ ಒಂದ್ಸರಿ ಘೋಷಣೆ ಆಗಿತ್ತು ಕದನ ವಿರಾಮ. ಇರಾನ್ ಅವರ ನಂಬೋದಕ್ಕಾಗೋದಿಲ್ಲ, ಅವರು ಅಣ್ವಸ್ತ್ರಗಳನ್ನು ತಯಾರಿ ಮಾಡ್ತಾರೆ, ಯಾವಾಗ ಬೇಕಾದರೂ ನಮ್ಮ ಮೇಲೆ ದಾಳಿ ಮಾಡ್ಬೋದು, ನಮ್ಮ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ಬೋದು ಅಂತೇಳಿ ಟ್ರಂಪ್ ಮತ್ತೆ ಯುದ್ಧವನ್ನು ಘೋಷಣೆ ಮಾಡಿದ್ರು. ಕಳೆದ 20-25 ದಿನಗಳಿಂದ ಮತ್ತೆ ಯುದ್ಧ ನಡೀತಾ ಇತ್ತು. ಆ ದೇಶದ ಮೇಲೆ ಈ ದೇಶ, ಈ ದೇಶದ ಮೇಲೆ ಆ ದೇಶ. ಬಟ್ ಇವಾಗ ಮಾತುಕತೆಗೆ ಮುಂದಾಗಿದ್ದಾರೆ ಟ್ರಂಪ್. ಸೊ ಕದನ ವಿರಾಮ ಮತ್ತೆ ಏನಾದರೂ ಘೋಷಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ.